ನಮಸ್ಕಾರ ವೀಕ್ಷಕರೇ. ರಾಜ್ಯ ಸರ್ಕಾರವನ್ನು ತೆಗಳಿ ಕೇಂದ್ರ ಸರ್ಕಾರವನ್ನು ಹೊಗಳಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಸೀಕಲ್ ಗ್ರಾಮದಲ್ಲಿ ರಾಮಚಂದ್ರ ಗೌಡರವರ ಸ್ವಗೃಹದಲ್ಲಿ ನಡೆದ ಪೂಜಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ಗಣ್ಯರು ಆಗಮಿಸಿದ್ದರು. ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ, ಬಾಗೇಪಲ್ಲಿ ತಾಲೂಕಿನ ಸಮಾಜ ಸೇವಕರು, ಜೆಡಿಎಸ್ ಪಕ್ಷದ ಮುಖಂಡರಾದ ಹರಿನಾಥ್ ರೆಡ್ಡಿ, ಇತರ ಬಿಜೆಪಿ ಮುಖಂಡರು, ಎನ್ಡಿಎ ಮುಖಂಡರು ಹಾಜರಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿರವರು ಪೆಟ್ರೋಲ್ ದರ ಏರಿಸಿದ ಬಗ್ಗೆ ಸಮರ್ಥನೆ ನೀಡಿದರಲ್ಲದೆ ರಾಜ್ಯ ಸರ್ಕಾರದ ಬಗ್ಗೆ ಲೇವಡಿ ಮಾಡಿದರು. ಆದರೆ ಮೋದಿಜಿಯವರು ನಮ್ಮ ಭಾರತದಲ್ಲಿ ಪೆಟ್ರೋಲ್ ಮೇಲೆ ಇರ್ತಕ್ಕಂಥ, ಡೀಸೆಲ್ ಮೇಲೆ ಇರ್ತಕ್ಕಂಥ ಟ್ಯಾಕ್ಸ್ ತೆಗೆದುಬಿಟ್ಟು ಬೆಲೆ ಕಮ್ಮಿ ಮಾಡೋದು, ಇದು ಮೋದಿಜಿಯವರ ಬದ್ಧತೆ. ದೇಶಕ್ಕಾಗಿ ಪ್ರಪಂಚದಲ್ಲೇ ಯಾರಾದರೂ ಇದ್ದರೆ, ದೇಶಕ್ಕಾಗಿ ಓಡಾಡ್ತಕ್ಕಂಥ ಒಬ್ಬ ನಾಯಕರಿದ್ದರೆ ಮೋದಿಜಿಯವರು. ಹಂಗಾಗಿ ಕಾಂಗ್ರೆಸ್ನವ್ರಿಗೆ ಬೊಬ್ಬೆ ಹೊಡೆಯತಕ್ಕಂಥದ್ದು ಇದೇನು ಹೊಸದಲ್ಲ. ಯಾವ ವಿಷಯದಲ್ಲಿ ಅವರು ಮೋದಿಜಿಯವರ ಆಡಳಿತದಲ್ಲಿ ಅವರು ಖಂಡನೆ ಮಾಡಿಲ್ಲ, ಎಲ್ಲ ವಿಷಯದಲ್ಲೂ ಮಾಡಿದ್ದಾರೆ. ಇದೊಂದು ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲ, ಭಾರತದ ಇಶ್ಯೂ ಅಲ್ಲ. ಇದು ಈ ಪೆಟ್ರೋಲು ಬಂದು ಭಾರತದಲ್ಲಿ ಇರ್ತಕ್ಕಂಥದ್ದಲ್ಲ, ಭಾರತದ ತಯಾರಾಗ್ತಾ ಇರ್ತಕ್ಕಂಥದ್ದು. ಭಾರತದ ಪೆಟ್ರೋಲು ಇದ್ದಾಗ ಜಾಸ್ತಿ ಮಾಡಿದರೆ ಮೋದಿಜಿಯವ್ರನ್ನ ಕ್ವಶನ್ ಮಾಡಬೇಕಾಯಿತು. ಮೋದಿಜಿಯವರು ಅವತ್ತಿಂದ ಹೇಳ್ತಾರೆ, ಸ್ವದೇಶಿನ ಉಪಯೋಗಿಸಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಡಾಲರ್ನ ಕೊಟ್ಟು ತಗೊಳೋದನ್ನು ಕಮ್ಮಿ ಮಾಡೋದು. ಯಾಕಂದ್ರೆ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಿದೆ, ಎಲ್ರಿಗೂ ಬುದ್ಧಿವಂತರು ಗೊತ್ತಾಗ್ತದೆ. ರಾಜಕಾರಣದಲ್ಲಿ ಬುದ್ಧಿವಂತರು ಯಾರು ಹೇಳಲ್ಲ. ಹಂಗಾಗಿ ಇದು ಮೋದಿಜಿಯವರು ಟೀಕೆ ಮಾಡ್ತಕ್ಕಂಥದ್ದು ಹೊಸದಲ್ಲ, ಇದು ಒಳ್ಳೇದು ಅಲ್ಲ. ಮೋದಿಜಿಯವರು ತುಂಬ ಕಷ್ಟಪಟ್ಟು ದೇಶಕ್ಕಾಗಿ ಎಷ್ಟೆಲ್ಲ ಮಾಡ್ಬೇಕು ಅಷ್ಟು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಹೋಗಿದ್ದದ್ದು ಬೆಲೆ ಏರಲೇಬೇಕಂತ ಇದ್ದಕ್ಕಂತ ಬಂದಾಗ ಮಾಡ್ತಾರೆ. ಹಂಗಾಗಿ ನಾಯಕತ್ವದ ಒಂದು ಏನು ಪ್ರಪಂಚದಲ್ಲಿ ವಿಶ್ವ ನಾಯಕರನ್ನ ಖಂಡನೆ ಮಾಡ್ತಕ್ಕಂಥದ್ದು, ಯಾರೇ ಖಂಡನೆ ಮಾಡಲಿ ನಾವು ಅದನ್ನ ಖಂಡನೆ ಮಾಡ್ತೀವಿ. ಇವತ್ತು ಏನೆಲ್ಲ ಪೂಜೆ ಮಾಡಿದ್ವಿ? ನಮ್ಮ ಇವತ್ತು ಏನು ಡಿ ಕೆ ಶಿವಕುಮಾರ್ ಕೂತಿದಾರಲ್ಲ ಸೀಟ್ನ, ಆ ಸೀಟ್ನಲ್ಲಿ 4 ಕಾಲಿದೆ ಚೇರ್ಗೆ, ಒಂದೊಂದು ಕಾಲನೇ ತೆಗೆ ಕೆಲಸ ಮಾಡ್ತಾರೆ. ಅವ್ರು 2 ವರ್ಷ ಅವಕಾಶ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಮನೆ 4 ಭಾಗಲಾಗಿದೆ. ಅದರಲ್ಲಿ ಸರಿ ಪಡ್ಕೊಂಡು ಇರ್ತಕ್ಕಂಥ ಅಷ್ಟೊಂದು ಅವ್ರಿಗೆ ಬದ್ಧತೆ ಇದೆ. ನನಗೆ ಸ್ವಲ್ಪ ಪರ್ಸನಲ್ ಆಗಿ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತಿದ್ದಾರೆ, ನಮ್ಮ ಮನೆ ಪಕ್ಕದಲ್ಲೇ ಇರೋರು, ವೈಯಕ್ತಿಕವಾಗಿ ನಂಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಅವ್ರಿಗೆ ಒಂದು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇದೆ. ಅವ್ರು ಬಿಟ್ಕೊಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಕೇಳಿದ್ದೀನಿ, ಈಗ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಯಾರು ದುಡ್ಡು ಕೊಟ್ಟಿದ್ದೀರಾ? ಜನರು ತೆರಿಗೆ ಕಟ್ಟೋದನ್ನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ಆ ತೆರಿಗೆ ಬರ್ತಕ್ಕಂಥದ್ದನ್ನ, ಆದಾಯ ಬರ್ತಕ್ಕಂಥದ್ದು ದುಪ್ಪಟ್ಟು ಮಾಡಿ ಅದನ್ನು ಗ್ಯಾರಂಟಿ ಕೊಡಿ. ನಮ್ಮ ಪಕ್ಷದಲ್ಲಿ ಕೂಡ ಮುಂಬರುವ ಸರ್ಕಾರ ಏನಾದರೂ ನಾವು ಬಂದರೆ, ನಮ್ಮ ಪಕ್ಷದಲ್ಲಿರೋ ನಾಯಕರುಗಳು, ನಮ್ಮ ಎಲ್ಲ ನಾಯಕರು ಕೂಡ ನಾನು ಆಗ್ರಹ ಮಾಡ್ತೀನಿ, ಫಸ್ಟು ಖಜಾನೆ ಸುತ್ತಕ್ಕಂಥದ್ದು ದುಪ್ಪಟ್ಟು ಮಾಡ್ತಕ್ಕಂಥ ಗ್ಯಾರಂಟಿ ಕೊಡಬೇಕು. ಆಮೇಲೆ ಜನರಿಗೆ ಮತ್ತೆ ಕೊಡ್ತಕ್ಕಂಥದ್ದು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.